ಪಿಯುಸಿಲಿ ಏನಕ್ಕೆ ಓದ್ದ ಅಂದ್ರೆ ಪ್ಯಾರ್ ಅವ್ನು ಇಲ್ಲ impress ಅದೆಲ್ಲ ಮಾಡಕ್ಕೆ. ಪ್ಯಾರ್ ಪ್ರೇಮ ಕಾದಲ್ ಅದಲ್ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆಲ್ಲ ಹೆಂಡತಿ ಕೂಸ್ಕೊಂಡು ಹಿಂಗೆ ಹೇಳ್ತಿ ಅದಾದ್ರೆ ಹೆಂಡತಿ ಕೇಳ್ತಾಳ ಹಿಂಗೆಲ್ಲ ಕೇಳಲ್ಲ. ಅವ್ನ್ ತಿನ್ನು ಒಂದ್ 2 ಸರಿ ಆದ್ರೆ ಇದ್ರ ಬಗ್ಗೆ ಮಾತಾಡ್ತಾನೆ. ನಾನ್ ಮಾತಾಡೋದಂತೆಲ್ಲ ಅವಳೇ ಮಾಡ್ತಾರೆ. ಹೇಳಿದ್ನೇ ಹೇಳ್ತಿರ್ಬಾರ್ದು. ವೈ ಅಭಿಷೇಕ್ ಡೋಂಟ್ ಟ್ರಸ್ಟ್ ಹಿಮ್. ಸುಳ್ಳು ಬರೀ ಸುಳ್ಳು. ಕಂಡಿಡ್ದಿರ್ತೀನಿ ಎಲ್ಲಾನು ಕಂಡಿಡ್ದಿರ್ತೀನಿ ಅದನ್ನು ಇಲ್ಲ ಅಂತ ಇನ್ನೇನ್ ಮಾಡೋದು. ನಾನೇ ಕೋಪ ಮಾಡ್ಕೋಬೇಕು ನಾನೇ ಮಾತಾಡ್ಸ್ಬೇಕು. ಲವರ್ ಬಗ್ಗೆ ಎಲ್ಲ ಹೇಳ್ದ ಎಷ್ಟ್ ಮಾರ್ಕ್ಸ್ ತೆಗ್ದ್ರ ಹಿಂಗೆ ಓದ್ರು ಏನಕ್ಕೆ ಓದಿದ್ರು ಅಂತ ಹಂಗೆ ನಿಂದೇನಾದ್ರು ಇದ್ರೆ ಹೇಳು ಅಂತ. ಆನೆಸ್ಟ್ಲಿ ಹೇಳ ಯಾವ್ದು ನೆನಪಿಲ್ಲ ನನಗೆ. ನನಗ್ ನೆನಪಿದೆ ಹೇಳ. ಲವ್ ಲೆಟರ್ ಇತ್ತು ನಾನ್ ಬಂದು ಸಿಕ್ಕಾಬಟ್ಟೆ CID ತರ ಕೆಲಸ ಮಾಡ್ತೀನಿ. ಸರಿ ಲವ್ ಲೆಟರ್ ಏನಿತ್ತು? ಎರಡೇ ಲೆಟರ್ ABCD ಅನ್ನೋ ಥರ ಎರಡೇ ಲೆಟರ್. ಅದು ನಮ್ಮ ಆಗಿನ ಕಾಲದ ಲವ್ ಲೆಟರ್. ಗೊತ್ತು ಹ್ಯಾಪಿ ಆನಿವರ್ಸರಿ ಟು ಯು. ಹ್ಯಾಪಿ ಆನಿವರ್ಸರಿ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಅಣ್ಣ ನನ್ನ SSLC ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನೋಡ್ತಾ ಇದ್ದಾರೆ. ಅಣ್ಣ ನಾನು ಪಾಸ್ ಆಗಿದ್ದೀನಿ ಬಿಡೋಣ ಅಷ್ಟೇ ಅಂದ್ರೆ 361 ದೊಡ್ಡ ಮಾರ್ಕ್ಸ್. ನಾನು 57% ನೀನು. ಅಣ್ಣ ಹೇಳ್ತೈತೆ ಅಣ್ಣ ಪರ್ಸೆಂಟೇಜ್. ನಾನು 55% ಅಷ್ಟೇ. ಹಂಗಾರೆ ನಾನೇ ಗ್ರೇಟ್. ಬಟ್ ಈಗ ಟ್ವಿಸ್ಟ್ ಇದೆ. 12th ಅಲ್ಲಿ ನೀನು 346, ದಟ್ ಇಸ್ 50 ಕ್ಲೋಸ್ ಟು 55%. ನಾನ್ ಬಂದು 86% 12th ಅಲ್ಲಿ. ಅದೇನಕ್ಕೆ ಅಂತ ಕೇಳಿ. ಏನಕ್ಕೆ ಅವನು 10th ಅಲ್ಲಿ ಓದಿದ್ರು ಪಿಯುಸಿಲಿ ಏನಕ್ಕೆ ಓದ್ದ ಅಂದ್ರೆ ಪ್ಯಾರ್ ಇಲ್ಲ ಅದೆಲ್ಲ ಪ್ಯಾರ್ ಪ್ರೇಮ ಕಾದಲ್ ಅದಲ್ ಕನ್ನಡ ಅಲ್ಲ ಅಣ್ಣ. ನೀನು ಅಷ್ಟು ಚೆನ್ನಾಗಿ ಅಂದ್ರೆ ನಾನು ಅಷ್ಟೇ ಚೆನ್ನಾಗಿ ಓದಿದ್ರು ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಓದೋದ್ರ ಮೇಲೆ. ಇಲ್ಲ ಹುಡುಗಿ ಆ ಹುಡುಗಿನ ಐನೋ ಏನಾರ ಉದ್ದಾರನಾರ ಆಯ್ತಾ ಅದು. ಆ ಹುಡುಗಿಗಿನ್ನ ಜಾಸ್ತಿ ಮಾರ್ಕ್ ತೆಗ್ಬಿಟ್ಟ. ಅವಳು ಬಂದು ಸ್ಕೂಲ್ಗೆ ಲೀಡರ್. ಇಲ್ಲ ಮ್ಯಾಥ್ಸ್ ಮಾತ್ರ ಅವಳಿಗಿಂತ ಜಾಸ್ತಿ. ಯಾವ್ದೋ ಒಂದ್ರಲ್ಲಿ ಅವಳಿಗಿನ್ನ ಜಾಸ್ತಿ ತೆಗ್ದಿಲ್ಲ. ಒಂದೇ ಒಂದು ಜಾಸ್ತಿ ಫೈನಲ್ ಎಕ್ಸಾಮ್ ಅಲ್ಲಿ. ಮಿಕ್ಕಿದೆಲ್ಲ ನನ್ನ ಟೋಟಲ್ 1037, ಅವಳದು ಒಂದು 1100. ವೆರಿ ಸ್ಟೂಡಿಯಸ್ ಗರ್ಲ್. ಈಗ ದೊಡ್ಡ ಕಂಪನಿಲಿ ಕೆಲಸ ಮಾಡ್ತಾಳೆ, ಫಿನಾನ್ಸ್ ರಿಲೇಟೆಡ್. ಹಂಗೇನೆ ಅವಳ ಹೆಸರು ಫೋಟೋ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆಲ್ಲ ಹೆಂಡತಿ ಕೂಸ್ಕೊಂಡು ಹಿಂಗೆ ಹೇಳ್ತಿ ಅದಾದ್ರೆ ಹೆಂಡತಿ ಕೇಳ್ತಾಳ ಹಿಂಗೆಲ್ಲ ಕೇಳಲ್ಲ. ಅವ್ನ್ ತಿನ್ನು ಒಂದ್ 2 ಸರಿ ಆದ್ರೆ ಇದ್ರ ಬಗ್ಗೆ ಮಾತಾಡ್ತಾನೆ. ನಾನ್ ಮಾತಾಡೋದಂತೆಲ್ಲ ಅವಳೇ ಮಾಡ್ತಾರೆ. ನಾನ್ ಮಾತಾಡಿಲ್ಲ ಅಂದ್ರು ಅವಳೇ ಅವನು ಹಾಡಾಕಬಿಟ್ಟು ಫೀಲ್ ಆಗಿ ನನ್ನ ಕಾಲೇಜ್ ಡೇಸ್ ಅಂತ ಫಸ್ಟ್ ಅದೇ ನೆನಪಾಗತ್ತೆ. ಸ್ಕೂಲ್ ಅಷ್ಟೇ. ಐ ಮೀನ್ ನಿನ್ನ ಸ್ಕೂಲ್ ನನ್ನ ಕಾಲೇಜ್. ಅದು 11th 12th ಅಂದ್ರೆ ನಮಗೆ ಇದು ಕಾಲೇಜ್. ಪ್ರತೀಕ್ ಬಂದ್ರು. ಯಾವ ಹೆಂಡತಿ ಈಗ ಪ್ರತೀಕ್ ಆನಿವರ್ಸರಿಗೆ ದೊಡ್ಡ ಗಿಫ್ಟ್ ಆಗುತ್ತೆ. ಹ್ಯಾಪಿ ಆನಿವರ್ಸರಿ ಟು ಯು. ಅಂದ್ರೆ ಏನಂದ್ರೆ ಗೊತ್ತಲ್ವಾ ಎಲ್ಲಾನು. ಹೇಳಿದ್ನೇ ಹೇಳ್ತಿರ್ಬಾರ್ದು. ವೈ ಅಭಿಷೇಕ್ 31st I will celebrate your anniversary. I'm not Y Abhishek, I'm C Abhishek. ಮನೆ ಮಾತಾಡ್ಲಿಲ್ಲ ಅಂದ್ರೆ ಇವ್ರ ಅಮ್ಮ ಮಾತಾಡ್ತಾರೆ ಲವ್ ಬಗ್ಗೆ. ಎಷ್ಟು ಇಂಪ್ಯಾಕ್ಟ್ ಎಷ್ಟು ಬಿಲ್ಡಪ್ ಕೊಟ್ಟಿರ್ಬೇಡ ಅಣ್ಣ ನಿನ್ ಲವ್ ಬಗ್ಗೆ. ನನಗಿಂತ ಅವರೇ ಕೊಟ್ಟಿದ್ದಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ದಿನ ಉರ್ಕೊಳ್ಳಿವೆ ಬಾಂಡ್ಲಿಲಿ ಕಾಳು ಹಾಕ್ಬಿಟ್ಟು ಉರ್ದಂಗ ಆಯ್ತು. ನಾನು ಕೆಲಸ ಮಾಡ್ತೀನಿ. ನಾನು ಏನ್ ಉರಿತಾರೆ ಬುದ್ಧಿ ಐತದ ಈಗ ಅಷ್ಟೇ. ನಾನೇ ಕುತ್ಕೊಂಡು ಜಾಲಿಯಾಗಿ ಮಾತಾಡ್ತೀನಿ. ಹೌದಾ ಎಷ್ಟು ಮಾತು ತೆಗಿತಿದ್ಲು ಏನಕ್ಕೆ ಜಗಳ ಆಡ್ತಿದ್ರಿ ನಾನು ಬೇಜಾರಾಗ್ಬಿಟ್ಟು ಕೇಳ್ತಿರ್ತೀನಿ ಫುಲ್ ಹೋಗ್ತೀನಿ. ಅವನು ಫುಲ್ ಖುಷಿ. ಫಸ್ಟ್ ನಿಜವಾಗ್ಲೂ ಉಟ್ಕೊತಿದ್ದೆ ಸಿಕ್ಕಾಗುತ್ತೆ. ಈಗ ಹುಡುಗಿ ಉಟ್ಕೊಳ್ಳಿ ಸ್ಟಾರ್ಟಿಂಗ್ ಸ್ಟೇಜ್ ಬಿಡಕ್ಕ 12 ವರ್ಷ ಆಯ್ತು. ಕೇಳಿದ್ದೆ ನೀನು ಎಷ್ಟು ಸಲ ಅಂತ ಕೇಳ್ತೀಯ. ಅಯ್ಯೋ ಮಾಡ್ಕೊತೀನಿ. ಇವ್ನು ಹೇಳಿದ್ದು ಪರ್ಸ್ಪೆಕ್ಟಿವ್ ಅಕ್ಕ ಒಂದ್ ಹೇಳಿದ್ದು ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿದ್ನೆಲ್ಲ ಇಟ್ಕೊಂಡು ನಾನೇನೆ ಒಂದು ಇವ್ನು ಹೇಳ್ತಿರೋದು ಸುಳ್ಳ. ಮೋಸ್ಟ್ಲಿ ಅವ್ನು ಸುಳ್ಳೆಲ್ಲ ಹೇಳಲ್ಲ ಈ ವಿಷಯದಲ್ಲಿ.
ಅಣ್ಣ ಸತ್ಯಮೇವ ಜಯತೆ. இல்லனா வந்து ಹೇಳದೇ ಇಲ್ಲ. ಹೇಳದೇ ಇಲ್ಲ. ಅವ್ನು ಗೊತ್ತು, ಸುಳ್ಳು ಹೇಳ್ಬಿಟ್ರೆ ಹಿಂಗ್ ಗುರಾಯಿಸ್ತಿರ್ತೀನಿ. ಅದಲ್ಲಿ ವೇಸ್ಟ್ ನಾನು ಸುಳ್ಳು ಹೇಳೋದ್ರಲ್ಲಿ ಈಸಿಯಾಗಿ ಒಂದು ಅವ್ರು ಕಂಡಿಡ್ತಾರೆ. ಸುಳ್ಳು ಹೇಳ್ತಾನೆ, ಇಲ್ಲ ಸುಳ್ಳು ಹೇಳ್ತಾನೆ, ಸಖತ್ ನಾಟಕಕಾರ. ಅವ್ನು ನಾಟಕ ಆಡೋದನ್ನೇ ನಾನ್ ಕಂಡಿಡ್ದಿರ್ತೀನಿ, ಪ್ರೂಫ್ ಜೊತೆಗೆ ನಿಂತಿರ್ತೀನಿ. ಒಪ್ಕೊಳ್ಳಲ್ಲ ಸರ್, ನಾನೇನೆ ನನ್ ಕಲ್ಪನೆ ಮಾಡ್ಕೊಬಿಟ್ಟಿದೀನಿ ಅಂತ ನಾನು ನಂಬಿಸ್ತಾನ. ನಮ್ಮ ಆನಿವರ್ಸರಿ ಇವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಗೈಸ್. ಬರೀ ಸುಳ್ಳು. ಕಂಡಿಡ್ದಿರ್ತೀನಿ, ಎಲ್ಲಾನು ಕಂಡಿಡ್ದಿರ್ತೀನಿ, ಅದನ್ನು ಇಲ್ಲ ಅಂತ ಇನ್ನೇನ್ ಮಾಡೋದು? ನಾನೇ ಕೋಪ ಮಾಡ್ಕೋಬೇಕು, ನಾನೇ ಮಾತಾಡ್ಸ್ಬೇಕು. ಅಯ್ಯೋ ದೇವ್ರೆ, ಸರಿ ನಿನ್ ಕತೆ ಹೇಳು. ಒಂದ್ ಸ್ಟೋರಿ ಕೇಳದ್ ಸರಿ, ನಾನು ಎಷ್ಟು ಸ್ಟೋರಿ ಕೇಳಬೇಕು? ಅವನಿಗೂ 4 ಸ್ಟೋರಿನ 3 ಸ್ಟೋರಿನ ಐತೆ ಕಣೆ. 4 ಸರಿ. ಅವನ್ನೆಲ್ಲ ಚಿಕ್ಕದು, ನಿಂದೆಲ್ಲ ಲಾಂಗ್ ಲಾಂಗ್. ಅಷ್ಟು ಒಬಿಡಿಯಂಟ್ ನಮ್ಮ ಅಣ್ಣ, ಮಾಡಿದ್ರೆ ಫುಲ್ಲೇ ಮಾಡೋದು. ಚಿಕ್ಕದು ಎಲ್ಲ ಚಿಕ್ಕದು. 2 ತಿಂಗಳಿಗೊಂದು, 1 ತಿಂಗಳಿಗೊಂದು. ಬಂದ ನೋಡ್ ನನ್ ಮಗ ಸಪೋರ್ಟ್ ಮಾಡಕ್ಕೆ. ಇವನು ಈಗ 10 ವರ್ಷ ಆಗ್ತದೆ, ಬರ್ತಾನೆ, ಅಮ್ಮ ನಂದು ಯಾವಾಗ ಸ್ಟಾರ್ಟ್ ಮಾಡ್ಲಿ ಅಂತ ತಾನೇ. ಇನ್ನು ನೀನ್ ಬೇಬಿ, ನೀನ್ 18 ಇಯರ್ಸ್ ಆದ್ಮೇಲೆ ಬೇಕಾದ್ರೆ ಲವ್ ಮಾಡ್ತಾರೆ. ಅಲ್ಲಿವರೆಗೂ ನೋ. ಅಯ್ಯೋ ನಾಚ್ಕ. ಏನಾಗ್ತದೆ ನಿನ್ಗೆ ನಾಚ್ಕೊಳಕ್ಕೆ? ಅದೇ ಆಮೇಲೆ ಬೇಡವಾ ಬೇಗ 40 30 ಲವ್ ಗಿವ್ ಮಂತ್ ಮಾಡ್ಕೊ ಬಂದ್ರೆ ಕೈ ಕಾಲೆಲ್ಲ ಪಿಶ್ 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 ಮಾಡಿಬಿಟ್ಟು ಫ್ರೈ ಮಾಡ್ಬಿಟ್ಟು ತಿನ್ಸ್ಬಿಡ್ತೀನಿ. ಅವನು ಲವರ್ ಬಗ್ಗೆ ಎಲ್ಲ ಹೇಳ್ದ, ಎಷ್ಟು ಮಾರ್ಕ್ಸ್ ತೆಗ್ದ್ರ, ಹಿಂಗೆ ಓದ್ರು, ಏನಕ್ಕೆ ಓದಿದ್ರು ಅಂತ. ಹಂಗೆ ನಿಂದೇನಾದ್ರು ಇದ್ರೆ ಹೇಳು ಅಂತ. ಆನೆಸ್ಟ್ಲಿ ಹೇಳ, ಅದು ನೆನಪಿಲ್ಲ ನನಗೆ. ನನಗೆ ನೆನಪಿದೆ, ಹೇಳ. ಇಲ್ಲ ನನಗೂ ನೆನಪಿದೆ, ಹೇಳ. ಇಲ್ಲ ಒಂದ್ಸರಿ ಈಸ್ 9th ಇಲ್ಲ 10th ಆಯ್ತಾ. ಬಾತ್ರೂಮ್ದು ನಮ್ಮ ಮನೆ, ಈಗ್ಲೂ ನಮ್ಮ ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ, ಬಾತ್ರೂಮ್ ಫುಲ್ ಕವರ್ ಆಗಿರಲ್ಲ. ಒಂಥರ ಹಿಂಗ್ ಗೋಡೆ ಹಿಂಗೆ ಟುಕ್ಸ್ಕೊಂಡ್ರೆ ಗೋಡೆ ಸಿಗುತ್ತೆ. ಟವಲ್ ಹಾಕ್ಬೇಕು ಇವನಿಗೆ, ಯಾಕಂದ್ರೆ ನಾವು ಸ್ನಾನ ಮಾಡೋಕ್ಕಿಂತ ಮುಂಚೆ ಮಡಿ ಟವಲ್ನ ಮುಟ್ಟಂಗಿಲ್ಲ. ಸ್ನಾನ ಮಾಡಿರೋರನ್ನೇ ಟವಲ್ ತಂದು ಹಾಕ್ಬೇಕು, ಆ ಥರ ನಮ್ಮ ಮನೇಲಿ ಪದ್ಧತಿ ಇದ್ದಿದ್ದಾಗ. ಸೊ ಇವ್ನು ಸ್ನಾನಕ್ಕೆ ಹೋಗಿದ್ದ, ಪೂಜೆ ಮಾಡೋ ಟೈಮ್. ಸರಿ ಟವಲ್ ಇಡೋಣ ಅಂತ ಹಿಂಗೆ ಹೋದೆ, ಕೈ ಏನು ಪೇಪರ್ ಐತಲ್ಲ ಅಂತ ಹಿಂಗೆ ಇಟ್ಕೊಂಡು ನೋಡಿದ್ರೆ ಐತೆ. ಅಯ್ಯೋ ಅದೆಲ್ಲ ಹೇಳ್ಬೇಡ ಅಕ್ಕ. ಲವ್ ಲೆಟರ್ ಬರ್ಕೊಂಡಿದ್ದಾರೆ. ಏನಂತ ಲೆಟರ್ ಅಂದ್ರೆ ಎರಡೇ ಇದು ಲವ್ ಲೆಟರ್ ಇತ್ತು. ನಾನು ಬಂದು ಸಿಕ್ಕಾಬಟ್ಟೆ CID ತರ ಕೆಲಸ ಮಾಡ್ತೀನಿ. ಸರಿ, ಲವ್ ಲೆಟರ್ ಏನಿತ್ತು? ಲೆಟರ್ ಲೆಟರ್ ABCD ಅನ್ನೋ ಥರ 2 ಲೆಟರ್. ಅದು ನಮ್ಮ ಆಗಿನ ಕಾಲದ ಲವ್ ಲೆಟರ್. ಅದ್ರಲ್ಲೇ ಅವನು ಓವರ್ ಆಗಾಡಿದ್ದು. ಗೊತ್ತು. ಅದಾದ್ಮೇಲೆ ಏನು ಹೇಳಲ್ಲ. ಆಮೇಲೆ ಕಾವಲ್ ಹೋದಾಗ, ಕಾವ ಕಾಲೇಜ್ ಹೋಗ್ಬೇಕಾದ್ರೆ ಬರೋನು ಹುಡುಗಿ ಫೋಟೋ ಎಲ್ಲ ತೋರ್ಸೋನು. ಅಕ್ಕ ಚೆನ್ನಾಗೋಳ, ಇವ್ಳು ಚೆನ್ನಾಗೋಳ ಅಂತ. ನಾನು ಅಂತಿದ್ದೆ, ಯಾವ್ದು ಸಕ್ಸಸ್ ಆಗ್ಲಿಲ್ಲ ಅಷ್ಟೇ ಅನ್ಸುತ್ತೆ. ಇಲ್ಲ ಇವನೇನೆ ಹೋಗ್ಲಿಲ್ಲ, ಹೆಂಗ್ ನೋಡ್ತಾವಳ ಅಮೇಯ ಆದಿವ್ನೆ. ಹೆಂಗಲ್ವಾ ಪಾಪ ಇಲ್ಲ ಯಾರು ಅಮೇಯ ಹೆಂಗಿದೆ ಕಾಫಿ? Since you guys don't eat, ಇದು ವಿಡಿಯೋ ಮಾಡಿ. Since you guys don't eat a lot of cake, so I ordered the chikku cake. Eggless. ವೆರಿ ಟೇಸ್ಟಿ, ಯಮ್ಮಿ ಕೇಕ್. Okay. ಹಾರ್ಟ್ ಶೇಪ್ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಇಲ್ಲಿಂದ ತೆಗಿತಾ ಹಂಗಲ್ಲ ಮಗನೇ, ನೀಟಾಗಿ ಹಿಂಗೆ ನೀನ್ ಹೋಗು ಅಲ್ಲಿ ಅಮ್ಮು, ನೀನ್ ಹೋಗು ಹಂಗ ಬೇರೆ ಅವತ್ತ ಕರ್ಕೋಬತ್ತೀನಿ. ನಾ ಇರ್ಕಂಡ ನೀನ್ ಇಲ್ದೆ ಹಿಂಗವ, ನೀನ್
ஏய் இங்க இட்கோ இதுதான் ஈஸியாக இருக்கு. அதான் ஓ இதோ இங்க மாடக்கு ಪಪ್ಪ ஓகே Happy anniversary to you. Happy anniversary to you. Happy anniversary to you. Happy anniversary. Thank you guys. Cheers. God bless you guys and all the very best. How's the flavor? Oh Good? my god. ಮೈ ಫೇವ್ರೆಟ್. ಸಕ್ಕಲ. ಅಮ್ಮ Thank you guys. ಅದು ಒಳಗಡೆ ಇರೋದು ಕೇಕ್ ತಿನ್ನು ಚಿನ್ನಮ್ಮ. ನಾನು ಅದೇ ಗೂಡ್ ಮಾಡ್ಬಿಟ್ಟಿದ್ವಿ ತಿನ್ಬಿಟ್ಟು. ಅದು ಅಂದ್ರೆ ಚಾಕ್ಲೇಟ್ ಫಿಲ್ಡ್ ವಿತ್ ಸ್ಟ್ರಾಬೆರಿ ಡಿಫ್ರೆಂಟ್ ಫ್ಲೇವರ್. ನಾನು ಏನು ಡಯಟ್ ಬೇಡ ಏನು ಬೇಡ. ನಿಂಗ ನಾನು ತಂಗಿ ತಿನ್ಸೋದು. ಓಕೆ Thank you so much. You guys made this special. ಚೆನ್ನಾಗಿತ್ತು ನಿಜವಾಗ್ಲು ಸಕ್ಕತ್ತಾಗಿದೆ ಏನೋ cake ಮಾತ್ರ. ಫಿಲ್ಡ್. ಇದು ಈಗ ನೋಡಿ So, ಈಗ ಅಮ್ಮು ಅಕ್ಕ ಮತ್ತೆ ಅಭಿ ಅಣ್ಣ ಮೈಸೂರಿಗೆ ಹೊರಟಿದ್ದಾರೆ. ನಾವು ನಾಳೆ ಹೊರಡ್ತೀವಿ. ಸೊ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಹ್ಯಾಪಿ ಆನಿವರ್ಸರಿ. Happy birthday, ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಬರ್ಡೇ, ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಬರ್ಡೇ. ಆಮೇಲೆ ನಿಮ್ ಬರ್ಡೇ. ನನ್ನ ಬರ್ಡೇ. ಅಕ್ಕ ಅದು ಹಾಕಿದ್ದೀನಿ, ಮರ್ತೋಗ್ತೀನಿ ನಾನು ಅದಕ್ಕೆ. ಹಾಂ ಅಷ್ಟೇ. ಇದು ಇಟ್ಕೊಳಕ್ಕ ನಾನು ಹತ್ತೀನಿ. ಮರನೇ ಎತ್ತವಳು ನೀನು. ಸ್ವಲ್ಪ ಟ್ರಿಮ್ ಮಾಡ್ಬಿಟ್ಟು ಬಂದೆ. ಮೌಲ್ಯ ಹುಷಾರ್ ಕಣೆ. ಮಾ ಹುಷಾರು. ಹೋಗ ಅಭಿ ನೀನು ಈಸ್ಕವ ನೀನು. ಆದಿ ಪೋ ಇನ್ನದಿದೆ ಅದು ಕೆರಳ ಐತಲ್ಲ ದೀಪದಲ್ಲ ನಾವಿಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡೋದಕ್ಕೇ ಸರಿ ನೀನಿಂದ ಒಂದು ಸ್ವಲ್ಪ ಎತ್ಕೊಂಡ್ಬರ್ಬೇಕಾಗತ್ತೆ. ಮಾಮ ಮುತ್ತ ಕೊತ್ತು ಇಟ್ಟವನೆ ಮಾಮ. ಬಾಯ್, see you tomorrow. ಥ್ಯಾಂಕ್ಸ್ ಫಾರ್ ದ ಕೇಕ್. ಪ್ರತೀಕ್, ಮಿನಿ ಪ್ರತೀಕ್. ನೀನು ಬರಬೇಕು ಜಾಸ್ತಿ. ಇದು ಮತ್ತೆ ಇನ್ನೊಂದು ದೇವ್ರದ್ದು. ಹಾಂ ನಾವು ಓಕೆ ಗೈಸ್, ಬಾಯ್ ಬಾಯ್ ಇಶಾ, ಬಾಯ್ 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 ತಮ್ಮಯ್ಯ, ಬಾಯ್ ಬಾಯ್ ಅಕ್ಕ, ಬಾಯ್ ಬಂಗಾರಿ. ಬಾಯ್. ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್, ಸಾಂಬಾರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಮ್ಮಯ್ಯ ಬಾಯ್. ಓಕೆ, ಈಗ ಎಲ್ಲ ಹೊರಡ್ತಾರೆ. ನಾನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಅಮೇಯ ಸ್ವಲ್ಪ ಹಾಲು ಕಕ್ಕೊಂತಿದ್ದಾಳೆ. ಸೊ ಅವಳು ಚೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಆನವ್ಗೆ ಐರನ್ ಡ್ರಾಪ್ಸ್ ಕೊಟ್ಟಿದ್ದಾರೆ ಗೊತ್ತಾ, ಅದು ಅವನಿಗೆ ಮತ್ತೆ ಏನೋ ಸೆಟ್ ಆಗ್ತಾ ಇಲ್ಲ, ಅದನ್ನು ತೋರಿಸ್ಬೇಕು. See you tomorrow. 6 o'clock evening. Yeah. Bye. Bye Anna. See you tomorrow. Take care. See you tomorrow. All the best. Yeah. ಎಲ್ಲ ಲಗೇಜು ಖಾಲಿ ಆಗೋಯ್ತು ನಮ್ದು. ಇನ್ನು ಎರಡಿದೆ ಲಗೇಜ್ ಅಷ್ಟೇ ದೊಡ್ಡದು ಅಲ್ಲಿ ಇರಬೇಕು. ಅಲ್ಲಿರೋ ಅವ್ರ ಮಾವನಿಗೆ ಅಂತ ಪ್ರೀತಿಯಿಂದ ಬಿಸಿಲಲ್ಲಿ ಹೋಗಿ ತಂದವನೆ. ಇನ್ನೊಂದೇನೋ ಇಲ್ಲಿ ಇತ್ತಲ್ಲ ಆಂಟಿ, ಅದು ಜಾಮ್ ಜಾಮ್. ಅದೊಂದು ಬೇಕಲ್ವಾ ಅಕ್ಕ? ಅದೊಂದು ಅಲ್ಲಿದೆ ಅನ್ಸುತ್ತೆ. ಎರಡೂ ಇಲ್ಲೇ ಇದೆಯಾ? ಅದೇ ಇದು ಕವರ್ದು ಇದ್ರೊಳಗಡೆ ಫುಲ್ಲು. ಹಾಂ, ಇದೊಂದಿದೆ. ಇದ್ರೊಳಗಡೆನೇ ಇದೆ. ತಿಂದೇ ಇಲ್ಲ ಬೇಕು ಬೇಕು ಅಂದ್ಬಿಟ್ಟು. ಇನ್ನು ಎಲ್ಲಕ್ಕ ತಿನ್ನಕ್ಕೆ ಟೈಮ್ ಆಗಿಲ್ಲ. ನೆಮ್ಮದಿ ಪೀಸ್ ಅಲ್ಲಿ ತಿನ್ಬೇಕು ಅದನ್ನು. ವೆರಿ ನೈಸ್ ಕಾಮಿಡಿ. ಫಂಕ್ಷನಲ್ಲಿ ಕುತ್ಕೊಂಡು ಬಿಡ್ತೀನಿ. ಇಲ್ಲ ಹಾಂ, ಬಾಯ್ ಇಶಾ.
ಹುಷಾರು. ಬಾಯ್. ಬಾಯ್ 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 ಮಾಲ್. ಬಾಯ್ 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 ಚಿನ್ನಿ. ಈಗ ನಾನು ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ನನ್ನ ಪ್ರಾಬ್ಲಮ್ ಏನಂದರೆ ಆನವ್ ಈಗ ತಾನೇ ಹುಷಾರಾಗಿದ್ದಾನೆ, ಮತ್ತು ಅಲ್ಲಿ ಹೋದ್ರೆ ಫುಲ್ ಆಚೆನೇ ಇರ್ತಾನೆ, ಹೇಳಿದ ಮಾತು ಕೇಳಲ್ಲ. ನೋಡೋಣ. ಓಕೆ, ಲೆಟ್ಸ್ ಗೋ ಗೈಸ್. ಆ್ಯಕ್ಚುಲಿ ನಾನಿಲ್ಲಿ ಬ್ಲೌಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೆ ಹೌಸ್ ಆಫ್ ಲಕ್ಷಾಗೆ. ಇಲ್ಲೇ ನಾನು ಈಗ ಮದುವೆ ಸೀರೆದು ಬ್ಲೌಸ್ ಕೊಟ್ಟಿದ್ದೀನಿ, ರೆಡಿಯಾಗಿದೆ. ಸ್ವಲ್ಪ ಆಲ್ಟರ್ ಇತ್ತು, ಅದನ್ನು ಮಾಡಿಸ್ತಾ ಇದ್ದೀನಿ. ಈಗ ಇಲ್ಲಿಂದ ಹ್ಯಾವ್ ಟು ಗೋ ಬ್ಯಾಕ್ ಟು ಸ್ವಲ್ಪ ಸಲೂನಲ್ಲಿ ಚೂರು ಮೈಲ್ಡಾಗಿ ಅದು ಇದು ಸರ್ವಿಸ್ ಮಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ನಾನು ವಾಪಸ್ಸು ಮನೆಗೆ ಬಂದು ಇನ್ನೊಂದು ಸ್ವಲ್ಪ ಐಟಮ್ಸ್ ತೊಗೊಳೋಗಿದೆ ನಮ್ಮ ಅತ್ತೆಗೆಲ್ಲ. ಸೊ ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗಿ ಪ್ಯಾಕ್ ಮಾಡಿ ನಾಳೆ ಬೆಳಿಗ್ಗೆ ಒಂದು ಸುಮಾರು 10 ಗಂಟೆ ಹಂಗೆ ಅಮೇಯಾಗೆ ನಮ್ಮನ್ನ ಒಂಚೂರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮತ್ತು ಟೆಸ್ಟ್ ಮಾಡಿಸಿ ಅಲ್ಲಿಂದ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಮೈಸೂರು. ಸೊ ಅದರ ನಾಳಿದಿಂದ ಕಂಟಿನ್ಯೂಸ್ ಆಗಿರುತ್ತೆ. ಐ ಡೋಂಟ್ ನೋ ಲೈಕ್ ಹೆಂಗೆ ಮಾಡ್ತೀನಿ ಅಂತ. ಹಾಂ, ಇದಕ್ಕೆ ಇಲ್ಲೇನಿದೆ ಅಲ್ವಾ, ಈ ಥರದಲ್ಲಿ ಶೇಪ್ ಥರ ಅಂದರೆ ಇಲ್ಲಿಂದ ಬರುತ್ತಾ? ಇಲ್ಲಿಂದ ಸೇಮ್ ಹಾಫ್ ಮೂವ್. ಹಾಂ ಹಾಂ ಹಾಂ. ಮೇಲ್ ಬರುತ್ತಾ ಅಥವಾ ಈ ಕಾರ್ನರಿಂದ ಬರುತ್ತಾ? ಓಕೆ ಓಕೆ, ಗಾಟ್ ಇಟ್. ಹಾಂ, ಗೊತ್ತಾಯಿತು. ಇದು ಏನಂದರೆ ಸಾಗರ್ ನನ್ನ ಹಳೆ ಡಿಸೈನ್ ಥರ ಸ್ವಲ್ಪ ಬ್ರಾಡಾಗಿ ಮಾಡಿಬಿಟ್ಟಿದ್ದಾರೆ. ನಾನು ಇಲ್ಲ ಸಾಗರ್, ನನಗೆ ಇವಾಗ ಕಷ್ಟ ಆಗ್ತದೆ ಆ ಥರ ಎಲ್ಲ ಫ್ಯಾಷನ್ ಮಾಡೋಕ್ಕೆ, ಅಷ್ಟೊಂದು ಬೇಡ ಅಂತ. ಸರಿ, ಡನ್. ಓಕೆ, ಸೊ ಇದೇ ಮೇನ್ ಇವೆಂಟ್ ಬ್ಲೌಸ್. ನಾನು 15-12 ಸಲೂನಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಇವನು ಎಷ್ಟು ಮುದ್ದಾಗಿ ನಿಂತಿದ್ದಾನೆ. ಸುಂದ್ರನೋ ಸುಂದ್ರಿನೋ ಬಟ್ ಕ್ಯೂಟ್. ಹಾಂ, ಯಪ್ಪ ಭಯಂಕರ ಸುಸ್ತಾಗ್ತಾ ಇದೆ ಗಾಯ್ಸ್ ನನಗೆ. ಈಗ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಆಚೆಗಡೆ ನಾವು. ನಡೀರಿ, ಮಾಡಬೇಕಮ್ಮ. ಒಂದು ಇಲ್ಲಿ ಸೂಟ್ ಕೇಸ್ ಮಾರ್ತಾರಲ್ಲ, ಎಲ್ಲಿ ಇಟ್ಟಿಯೇ ಇಲ್ವೇನೋ ಇವತ್ತಲ್ವಾ? ಅಲ್ಲಿದ್ಯಾ ನೋಡು. ಹೇ ಶಾಯಿ. ಹಾಯ್ ಫಿಶ್. ಹಲೋ ಫಿಶ್. ಅಳಿಸ್ಕೊಂಡದನ್ನ. ಸೊ ಪನ್ನೀರ್ ಲೆಮನ್. ಕ್ಯಾರೆಟ್ ತಿಂತ ನಾನು. ತಿನ್ನು. ಬೇಡ. ಗಾಯ್ಸ್, ಅಮ್ಮ ಮಗ ಒಬ್ರಿಗೊಬ್ರು ತಿನ್ಸ್ಕೊಂಡು ಚೆಲ್ಲಾಡ್ಕೊಂಡು ಆಟಾಡ್ತಾ ಇದ್ದಾರೆ. ಪಾಪ ಅವ್ನು ಹಿಂದಕ್ಕೆ ಹೋಗಿಸ್ಬೇಡ. ಗೈಸ್, ಈಗ ಆನವ್ನ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಅಲ್ಲಿ ಸೂಟ್ ಕೇಸ್ ನೋಡೋಣ ಅಂತ ಅನ್ಕೊಂಡ್ವಿ. ದೊಡ್ಡ ಸೂಟ್ ಕೇಸ್ ತೊಗೊಂಡ್ಬಿಡ್ಬೇಕು ಗೈಸ್, 4 ಜನ ಆಗ್ಬಿಟ್ಟಿದ್ದೀವಲ್ಲ ಇವಾಗ. ನಾವು ಚಿಕ್ಕ ಬ್ಯಾಗಲ್ಲಿ ತುಂಬಿಸಿ ತೊಗೊಂಡಾಗ ಜಾಸ್ತಿ ಆಗುತ್ತೆ. ಒಂದೇ ಇದರಲ್ಲಿ ಎಲ್ಲ ಡಂಪ್ ಮಾಡಿಬಿಟ್ಟು ಮೇಯ್ನ್ ಈ ಬಾಟಲ್ಸ್ಗಳು ಅವನ್ನೆಲ್ಲಾನು ಒಂದು ಬ್ಯಾಗ್ ಹಾಕೊಂಡು ಹೋದ್ರೆ ಕರೆಕ್ಟಾಗಿರುತ್ತೆ. ಯಾಕಂದರೆ ಅಲ್ಲಿ ಇನ್ನೂ ಎಲ್ಲರೂ ಜಾಸ್ತಿ ಜನ ಇರ್ತಾರೆ, ಬಟ್ಟೆಗಳು ಮಿಸ್ ಆಗೋದು ಅವೆಲ್ಲ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಸೂಟ್ ಕೇಸ್ ತೊಗೋಬೇಕಂತ ಮಾತಾಡ್ಕೊಂಡಿದ್ವಿ. ಬಟ್ ಕತ್ತಲೆಯಲ್ಲಿ ಅಲ್ಲಿ ಕಾಣಿಸ್ಲಿಲ್ಲ. ಇನ್ನೊಂದ್ಸಲ ನಾಳೆ ಬೆಳಗ್ಗೆ
ಹೋಗಿ ತೊಗೊಂಡು ಹಂಗೆ ಅಮ್ಮಯ್ಯಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಪ್ಯಾಕ್ ಮಾಡೋದು ಯಾವಾಗವ? ಬಟ್ಟೆ ಎತ್ತಿಟ್ಕೊಂಡ್ಬಿಡೋಣ, ಹಾಂ ಸೂಟ್ಕೇಸ್ ತಂದು ಎಲ್ಲ ಜೋಡಿಸ್ಕೊಳ್ಳೋದಷ್ಟೇ. ಓಕೆ, ಇವಾಗ ಅದು ಪ್ಲ್ಯಾನು. ಈಗ ಆನವ್ನ ಬಿಟ್ಟು ಆನವ್ನು ನಾಳೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ಅಂತ. ಸೊ ಎಸ್, ನಾನು ಸ್ವಲ್ಪ ಹೆಂಗಂದರೆ ಬೇಗ ಆ್ಯಂಕ್ಷಿಯಸ್ ಆಗ್ತೀನಿ, ಭಯ ಆಗುತ್ತೆ ನನಗೆ ಏನಾಗ್ಬಿಡುತ್ತೋ ಮಕ್ಕಳಿಗೆ ಅಂತ. ಐ ಡೋಂಟ್ ನೋ ವೈ ಐ ಹ್ಯಾವ್ ಬಿಕೇಮ್ ಲೈಕ್ ದಿಸ್. ಕಾಲಕ್ರಮೇಣ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಮನೆಗೆ ವಾಪಸ್ ಹೋಗಿ ಇನ್ನೊಂದಷ್ಟೆಲ್ಲ ಪ್ಯಾಕ್ ಮಾಡೋದೆಲ್ಲ ಎತ್ತಿಟ್ಕೊಂಡು, ಶಿಟ್ ಒಂದೇ ಒಂದು ನಿಮಿಷ ಮಾಡ್ತೀನಿ ಪಾಪ. ಐ ವಾಂಟ್ ಟು ಗೋ ಸಮ್ವೇರ್, ಬಟ್ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಅಲ್ಲಿಗೆ ಹೋಗೋದನ್ನ. ಏನು? ಸೊ ಇವಾಗ ನಾನು ಮನೆಗೆ ಬಂದೆ. ಆ್ಯಕ್ಚುಲಿ ಏನೋ ತೊಗೋಬೇಕಾಗಿತ್ತು, ಅದು ಮರ್ತೋಯ್ತು. ಇಟ್ಸ್ ಓಕೆ, ಆ್ಯಂಡ್ ಇಲ್ಲಿಂದ ದೂರ ಆಗುತ್ತೆ ಅಂತ ಹೇಳಿದ್ರು. ಬೇಡ, ಈಗ ಅಮ್ಮಯ್ಯಾಗ ಬೇರೆ ಲೇಟಾಗಿ ಹೋಗ್ಬಿಡಿದೆ. ಅಮ್ಮಯ್ಯನ ಹೋಗಿ ಮೀಟ್ ಮಾಡಲೇಬೇಕೀಗ ನಾನು. ಯಪ್ಪ ಕಷ್ಟಪ್ಪ. ಮುಂಚೆ ಥರ ಒಂಥರ ಅಷ್ಟು ಸ್ಟ್ರೆಂತ್ ಫೀಲ್ ಮಾಡಲ್ಲ ಗೈಸ್. ಹಂಗಂತ ವೀಕ್ ಅಂತಲ್ಲ, ಒಳಗಡೆ ಎಮೋಷ್ನಲಿ. ಈಗ ಮಕ್ಳೆಲ್ಲ ಹೋಗ್ತಿದ್ರೆ ಅಯ್ಯೋ ಎಲ್ಲಿ ಬಿದ್ದೋಗ್ತಾನೋ, ಯಾರು ಎತ್ಕೊಂಡಿದ್ರೆ ಮೇಯನ ಒಂಥರ ಟೆನ್ಷನ್ ಆಗ್ತಿರುತ್ತೆ. ಇದು ಯೂಶಲಿ ಮದರ್ಸ್ ಎಲ್ರಿಗೂ ಆಗುತ್ತಾ? ಕಮೆಂಟ್ ಮಾಡಿ, ಗೊತ್ತಿಲ್ಲ.